ದೇವೇಗೌಡರ ಜನ್ಮದಿನೋತ್ಸವ. ದೇವನಹಳ್ಳಿ ಜೆಡಿಎಸ್ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆಯಾಯಿತು. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠರಾದ ಶ್ರೀ ಎಚ್ ಡಿ ದೇವೇಗೌಡರ 94ನೇ ಜನ್ಮದಿನೋತ್ಸವದ ಅಂಗವಾಗಿ ಜಾತ್ಯತೀತ ಜನತಾದಳ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿನ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಹಾಗೂ ವಿಜಯಪುರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯಪುರದ ಕರ್ನಾಟಕ ಅಂತರ ಕ್ಷೇಮಾಭಿವೃದ್ಧಿಯ ಸಂಸ್ಥೆಯ ಅಂಗವಿಕಲ ಮಕ್ಕಳ ವಸತಿ ನಿಲಯಕ್ಕೆ ಜೆಡಿಎಸ್ ಮುಖಂಡರು ಭೇಟಿ ನೀಡಿ ಮಕ್ಕಳಿಗೆ ಬ್ರೆಡ್ ಹಾಗೂ ಹಣ್ಣುಗಳನ್ನು ಹಂಚಿ ಸಂಭ್ರಮಿಸಿದರು. ಇನ್ನು 100 ಕಾಲ ಬಾಳಲಿ ಮಣ್ಣಿನ ಮಗ ಕೆವಿ ಮಂಜುನಾಥ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜೆಡಿಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್, ದೇಶ ಕಂಡ ಅಪ್ರತಿಮ ಹೋರಾಟಗಾರರಾದ ದೇವೇಗೌಡ ಅಪ್ಪಾಜಿಯವರು 93 ವಸಂತಗಳನ್ನು ಪೂರೈಸಿ 94ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಆಯುಷ್ಯ, ಆರೋಗ್ಯ ಹಾಗೂ ಪಕ್ಷವನ್ನ ಮುನ್ನಡೆಸುವ ಶಕ್ತಿಯನ್ನು ನೀಡಲಿ ಎಂದು ತಾಲೂಕಿನ ಸಮಸ್ತ ಕಾರ್ಯಕರ್ತರ ಪರವಾಗಿ ಪ್ರಾರ್ಥಿಸುತ್ತೇವೆ ಎಂದು ತಿಳಿಸಿದರು. ಈ ದೇಶ ಕಂಡ ಅಪ್ರತಿಮ ಹುಟ್ಟು ಹೋರಾಟಗಾರರು, ಮಾಜಿ ಪ್ರಧಾನಿಗಳು, ನಮ್ಮ ಪಕ್ಷದ ವರಿಷ್ಠರು ಆದಂಥ ದೇವೇಗೌಡ ಅಪ್ಪಾಜಿಯವರ 93 ವಸಂತಗಳನ್ನು ಪೂರೈಸಿ 94ನೇ ವಸಂತಕ್ಕೆ ಕಾಲಿಡುತ್ತಿದ್ದ ಇಂಥ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಎಲ್ಲ ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಅಪ್ಪಾಜಿಯವರಿಗೆ ಮುಂದಿನ ವರ್ಷಗಳು ಒಳ್ಳೆ ಆರೋಗ್ಯ, ಆಯುಸ್ಸು, ಶಕ್ತಿ ಕೊಳ್ಳಿ, ಈ ಪಕ್ಷನ ಇನ್ನೂ ಮುನ್ನಡೆಗೆ ಅಂತ ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ಭಗವಂತ ಮಾಡಲಿ ಅಂತ ಇವತ್ತು ನಮ್ಮ ದೇವನಹಳ್ಳಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಮ್ಮ ಏನು ರೋಗಿಗಳಿದ್ರಲ್ಲ ಅವ್ರಿಗೆಲ್ಲರಿಗೂ ಹಣ್ಣು ಹಂಪಲು, ಬ್ರೆಡ್ಡು, ಬೆಡ್ಶೀಟ್ಗಳನ್ನ ಕೊಟ್ಟು ಇವತ್ತು ಅವರೆಲ್ಲರೂ ಗುಣಮುಖರಾಗಿ ಬೇಗ ಮನೆಗಳಿಗೆ ಹೋಗಿ ಅವರ ಆಶೀರ್ವಾದ ಎಲ್ಲ ನಮ್ಮ ದೇವೇಗೌಡರ ಅಪ್ಪಾಜಿ ಮೇಲೆ ಇರಲಿ ಅಂತೇಳಿ ಒಂದು ತಾಲೂಕು ಜಾತ್ಯತೀತ ಜನತಾದಳದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಪ್ರಯುಕ್ತ ನಮ್ಮ ನಿಕಟಪೂರ್ವ ಶಾಸಕರಾದ ಇದಕ್ಕೆ ಪೂರಕವಾಗಿ ನಮ್ಮ ನಿಕಟಪೂರ್ವ ಶಾಸಕರಾದ ಎಲ್ಲ ನಿಸರ್ಗ ನಾರಾಯಣಸ್ವಾಮಿಯವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಈ ನಮ್ಮ ತಾಲೂಕಿನಲ್ಲಿ ಇಲ್ಲಿದ್ದ ಕಾರಣ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ತಾಲೂಕಿನ ಜಾತ್ಯತೀತ ಜನತಾದಳರ ಎಲ್ಲರೂ ಸೇರಿ ತಾಲೂಕಿನ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿಗಳೆಲ್ಲ ಸೇರಿ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು, ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ ಆ ದೇವೇಗೌಡ ಅಪ್ಪಾಜಿ ಅವರಿಗೆ ಇನ್ನು ಕಳೆದ ಏನೋ ಶತಾಯಿಗೆ ಆಗಲಿ ಅಂತೇಳಿ ನಾವು ನಮ್ಮ ತಾಲೂಕಿನ ಎಲ್ಲಾ ಕಾರ್ಯಕರ್ತರ ಪರವಾಗಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಕಟಪೂರ್ವ ಶಾಸಕರಾದ ಎಲ್ಎನ್ ನಿಸರ್ಗ ನಾರಾಯಣಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಂತೆ ತಾಲೂಕಿನ ಎಲ್ಲ ಮುಖಂಡರು ಒಟ್ಟಾಗಿ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ದೇಶಕ್ಕೆ ಗೌಡರ ಸೇವೆ ಅಗತ್ಯ ಎಸ್ ಮಹೇಶ್ ಅವರು ತಿಳಿಸಿದರು. ತಾಲೂಕಾಧ್ಯಕ್ಷ ಎಸ್ ಮಹೇಶ್ ಮಾತನಾಡಿ, ದೇವೇಗೌಡರಿಗೆ ದೇವರು ಇನ್ನಷ್ಟು ಆಯುಷ್ಯ, ಆರೋಗ್ಯ ಕರುಣಿಸಲಿ. ದೇಶ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವರ ಮಾರ್ಗದರ್ಶನ ಸದಾ ಅಗತ್ಯವಿದ್ದು ಅವರು ರಾಜ್ಯಸಭೆಯಲ್ಲಿ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಸಮಿತಿ ರಾಜ್ಯಾಧ್ಯಕ್ಷರಾದ ಜಿ ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಹಿರಿಯ ಮುಖಂಡರಾದ ಮುನಿರಾಜು, ಸುಬ್ಬಣ್ಣ, ನಾರಾಯಣಸ್ವಾಮಿ, ಶ್ರೀರಾಮಣ್ಣ, ರಾಜಣ್ಣ, ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ, ಮುನಿಕೃಷ್ಣಪ್ಪ, ಮುಖಂಡರಾದ ಶೈಲಜಾ, ಅಂಬಿಕಾ, ಯುವ ಘಟಕದ ತಾಲೂಕದ ಅಧ್ಯಕ್ಷ ಟಿ ರವಿ ಉಪಸ್ಥಿತರಿದ್ದರು. ಹಾಗೂ ಪಕ್ಷದ ಪ್ರಮುಖರಾದ ನಾಗೇಶ್, ಗಂಗಾಧರ್, ಶಿವಣ್ಣ, ಮಂಜುನಾಥ್, ಮುನಿರಾಜು, ಯಲ್ಲಪ್ಪ, ಮುಖಂಡರಾದ ವಿಜಯಕುಮಾರ್, ಲಕ್ಷ್ಮೀನಾರಾಯಣ್, ಸಾಯಿ ಕುಮಾರ್, ಬಾಬು, ಶಶಿಕುಮಾರ್, ಅಶೋಕ್, ನರಸಿಂಹಮೂರ್ತಿ, ಮುರಳಿ, ಕೇಶವ್, ಹರೀಶ್, ಅಭಿಗಿರೀಶ್, ಸೋಮಶೇಖರ್, ಮನು, ರವಿ, ರಮೇಶ್, ನವೀನ್ ಸೇರಿದಂತೆ 100 ಕಾರ್ಯಕರ್ತರು ಭಾಗವಹಿಸಿದರು.